ನಾವು ಅಟ್ಲೀಸ್ಟ್ ಆ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋ ಕೆಲಸಗಳನ್ನಾದರೂ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡೋದಕ್ಕೆ ಬರೀ ವಿದ್ಯೆ ಕೊಡೋದಷ್ಟೇ ಅಲ್ಲ, ಮನೆಯಲ್ಲಿ ಸಂಸ್ಕಾರವನ್ನು ಕೂಡ ಕಲಿಸ್ತಾ ಹೋಗಬೇಕಾಗತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವ್ರಿಗೆ ಸಂಪೂರ್ಣವಾಗಿ ತೋರಿಸದೇ ಇದ್ದರೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ನೀವು ಮಾಡಲೇಬೇಕಾಗತ್ತೆ. ಮನಸ್ಸಿನಲ್ಲಿ ಪ್ರೀತಿಯನ್ನು ಇಟ್ಕೊಂಡು ಮಗುವಿನ ಒಳ್ಳೆಯದಕ್ಕಾಗಿ ನೀವು ಹಲವಾರು ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳೇಬೇಕಾಗತ್ತೆ. ತಗೊಳ್ದಿರ ಇರೋವಂತಹ ಸಂದರ್ಭದಲ್ಲಿ ಈ ರೀತಿ ಮಕ್ಕಳು ಅಡ್ಡದಾರಿ ಹಿಡಿತಾರೆ. ಅಡ್ಡದಾರಿ ಹಿಡಿದ್ಬಿಟ್ಟಿದ್ದಾರೆ, ಅಯ್ಯೋ ಏನು ಮಾಡಲಿ, ಅವನನ್ನು ಎತ್ಕೊಂಡೋಗಿ ಎಲ್ಲೋ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ಬಿಡೋಣ, ಅವನಲ್ಲಾದರೂ ಸರಿ ಆಗಲಿ. ಅಲ್ಲಿ ಹೋದ್ರೆ ಅಲ್ಲಿ ಇನ್ನಷ್ಟು ಕೆಟ್ಟ. ಅಪ್ಪ ಅಮ್ಮನ ದೃಷ್ಟಿಯಲ್ಲೇ ಅವನು ಸರಿಯಾಗಿ ಬೆಳೀಲಿಲ್ಲ ಅಂದರೆ ಇನ್ನು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನು ಕಲಿಬಹುದು, ಏನು ಕಾನ್ಸಂಟ್ರೇಷನ್ ಬರಬಹುದು, ಯೋಚನೆ ಮಾಡಿ. ಅಂತಹ ಸಂದರ್ಭ ಬಂದಾಗ ಬಹಳ ಮುಖ್ಯವಾದ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ. ನಾಯಿ, ಬೀದಿಯಲ್ಲಿ ಅನೇಕ ನಾಯಿಗಳು ರಾತ್ರಿ ಹೊತ್ತು ಗೀಳಿಡ್ತಾ ಇರ್ತವೆ, ಓಡಾಡ್ತಾ ಇರ್ತವೆ. ನಾಯಿ ಬಂತು ಅಂದರೆ ಸಾಕು, ಕೆಲವರು ಪಾಪ ತುಂಬ ಪ್ರೀತಿಯಿಂದ ಸಾಕ್ತೀರಿ, ಇನ್ನು ಕೆಲವರು ಆ ನಾಯಿ ಬಂತು ಅಂದರೆ ಸಿಂಹ ಬಂತು ಅನ್ನೋ ರೀತಿಯಲ್ಲಿ ಕಿರ್ಚ್ಕೊಂಡು ಓಡಿ ಹೋಗುವಂಥದ್ದು. ಮಕ್ಕಳೇನಾದ್ರು ಈ ರೀತಿ ಅಡ್ಡದಾರಿ ಹಿಡಿದಿದ್ದಾರೆ ಅಂತಂದರೆ ಆ ಮಕ್ಕಳಿಂದ ನಾಯಿಗೆ ಬ್ರೆಡ್ಡೋ ಅಥವಾ ಬಿಸ್ಕೆಟೋ ಚಪಾತಿಯೋ ಏನೂ ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುವಂತಹ ಬೂಂದಿ ಕಾಳು ಹಾಕಿಸ್ತಾ ಬನ್ನಿ. ಈ ಒಂದು ಚೇಷ್ಟೆಗಳು ಅಂತಲೇ ಹೇಳಬಹುದು, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋಂಥದ್ದೆಲ್ಲ ದೂರವಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಾಯಿ ನಾರಾಯಣನ ಸ್ವರೂಪ, ದತ್ತಾತ್ರೇಯರ ಸ್ವರೂಪ ಅಂತ ಹೇಳ್ತಾರೆ. ವೇದಗಳು ನಾಯಿಯ ರೂಪದಲ್ಲಿ ತನ್ನ ಒಂದು ಸೇವೆಯನ್ನು ಸಲ್ಲಿಸುತ್ತೆ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಶ್ವಾನಗಳಿಗೆ ಮನೆಯಲ್ಲಿ ಸಾಕೋದು ಬಹಳ ಇವಾಗ ಕಾಮನ್, ಸರ್ವೇ ಸಾಮಾನ್ಯ ಮನೆಯಲ್ಲಿ ನಾಯಿನ ಸಾಕೋದ್ರ ಜೊತೆಯಲ್ಲಿ ಈ ಒಂದು ಕೆಟ್ಟ ಕಾರ್ಯಗಳು ದೂರ ಆಗೋದಕ್ಕೆ ನಾಯಿ ಸಹಾಯ ಮಾಡುತ್ತೆ. ಹಾಗೆ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಅದು ಮೊದಲು ಸಾಕು ಪ್ರಾಣಿಗಳು ಯಾವುದಿರುತ್ತೋ, ನಾಯಿ, ಬೆಕ್ಕು, ಹಸು ಇಂಥವು ಯಾವುದಿರುತ್ತೋ ಅದು ಮೊದಲು ತೊಗೊಂಡ್ಬಿಡುತ್ತಂತೆ. ಒಂದು ಅಪಮೃತ್ಯು ಏನಾದರೂ ಬರ್ತಾ ಇದೆ ಅಂತಂದರೆ ಮೊದಲು ಆ ಪ್ರಾಣಿಗಳಿಗೆ ಅದಕ್ಕೆ ಸೂಚನೆ ಗೊತ್ತಾಗುತ್ತಂತೆ. ಆ ಸೂಚನೆಯನ್ನು ಎಚ್ಚರಗೊಳಿಸುತ್ತೆ. ಅಕಸ್ಮಾತ್ ನೀವು ಹೊರಟಾಗ ನಾಯಿ ಅಡ್ಡ ಬಂದು ನಿಮ್ಮನ್ನು ಹಿಡಿದು ಎಳೀತು ಅಂತಂದರೆ ಸಾಕು ಪ್ರಾಣಿ ಹೋಗು ಅಂಥೇಳಿ ದೂರ ತಳ್ಳಿಬಿಡಬೇಡಿ. ಅದನ್ನು ಮುದ್ದು ಮಾಡಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ನೀರು ಕುಡಿದ್ಬಿಟ್ಟು ಆಮೇಲೆ ಹೊರಡಿ. ಯಾಕಂದರೆ ಆ ಸಮಯವನ್ನು ನಾಯಿ ತಳ್ಳುತ್ತೆ. ಏನು ದುಷ್ಟ ಸಮಯ ಇದೆಯೋ ಅದನ್ನು ದೂರ ಮಾಡುತ್ತೆ ನಾಯಿ. ಅಂತಹ ಒಂದು ಸಂಸ್ಕಾರಯುತವಾಗಿರುವಂತಹ ಪ್ರಾಣಿ ನಾಯಿ. ಆ ನಾಯಿಗೆ ನಿಮ್ಮ ಕೈಲಾದ ಆಹಾರ ಪದಾರ್ಥಗಳನ್ನು ಆ ಮಗುವಿನ ಕೈಯಿಂದ ಕೊಡಿಸ್ತಾ ಬನ್ನಿ. ಎಷ್ಟೋ ಬದಲಾವಣೆಗಳು ಕಾಣುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.